ಶ್ರೀಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮ ಬದ್ಧಗೊಳಿಸುವಿಕೆ ಯೋಜನೆಯಡಿ ಪಿಎಂಎಫ್ಎಂಇ ಯೋಜನೆಯ ಅರ್ಹ ಫಲಾನುಭವಿಗೆ 3 ದಿನಗಳ ತರಬೇತಿ ಕಾರ್ಯಕ್ರಮಕ್ಕೆ ಡಾಕ್ಟರ್ ವೀಣಾ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಕಾರ್ಯಕ್ರಮದಲ್ಲಿ ಭಾಗ್ಯ. ರಾಯಚೂರು ನಗರದ ಕೃಷಿ ವಿಜ್ಞಾನಿಗಳ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ಪಿಎಂಎಫ್ಎಂಇ ಯೋಜನೆಯ ಅಡಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಇಂದು 3 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೀಣಾ ಕೃಷಿ ವಿಶ್ವವಿದ್ಯಾಲಯದ ರಾಯಚೂರು ಇವರು ಪ್ಯಾಕೆಟ್ ಲೇಬಲಿಂಗ್ ಮತ್ತು ಲೇಬಲ್ ಪ್ಯಾಕೆಟ್ ಮೇಲಿನ ಉತ್ಪಾದನಾ ಕಡ್ಡಾಯವಾಗಿರುವ ಮಾಹಿತಿಯನ್ನು ತಿಳಿಸಿರುವ ಈ ಯೋಜನೆಯನ್ನು ಸದುಪಯೋಗ ಮಾಡಿಸಿಕೊಳ್ಳಬೇಕು ಅಂತ ಫಲಾನುಭವಿಗಳಿಗೆ ವಿಸ್ತಾರವಾಗಿ ವಿವರಿಸಿ ತಿಳಿಸಿರುವ ನಾವೆಲ್ಲರೂ ಕೂಡ ಈ ಒಂದು 3 ದಿನಗಳ ತರಬೇತಿಯನ್ನು ಸದುಪಯೋಗಪಡಿಸಿಕೊಂಡು ಉದ್ಯಮಿಗಳು ತಾವು ಉದ್ಯಮವನ್ನ ಮಾಡಿಕೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಫಲಾನುಭವಿಗಳಿಗೆ ಈ ಸಂದರ್ಭದಲ್ಲಿ ಜಂಟಿ ಉಪ ಕೃಷಿ ನಿರ್ದೇಶಕರು ನಹೀಂ ಹುಸೇನ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರು ಮಲ್ಲಿಕಾರ್ಜುನ ಅಧಿಕಾರಿಗಳು ಡಿಆರ್ಪಿ ರಮೇಶ್ ರೆಡ್ಡಿ ಡಿಆರ್ಪಿ ಅಸದುಲ್ಲಾ ಮತ್ತು ಫಲಾನುಭವಿಗಳು ಭಾಗಿಯಾಗಿದ್ದರು. ಈ ಒಂದು ತರಬೇತಿಯನ್ನು ಸದುಪಯೋಗ ಪಡಿಸಬೇಕಾಗಿರೋದು ಬಹಳ ಮುಖ್ಯ. ಯಾಕಂದ್ರೆ ಬೇರೆಯವ್ರಿಗೆ ಮಾರ್ಕೆಟ್ ಅದೇ ಇದು ಉದ್ದೇಶ ಏನು ಗೊತ್ತಾ, ಬರೀ ನಾವು ಕಿರು ಸಂಸ್ಕರಣೆ ಮಾಡ್ಕೊಡೋದಲ್ಲ, ಒಂದು ಚೈನ್ ಮುಖಾಂತರ ಕೆಲಸ ಮಾಡ್ಬೇಕು. ನಾನು ಒಬ್ಬನೇ ಕೂತ್ಕೊಂಡು ಇಲ್ಲೇ ಮಾಡ್ಕೊಂಡು ನಾನು ಉತ್ಪನ್ನ ಎಲ್ಲ ಬಂದು ತಗೋತಾರ ಅಲ್ಲ, ಬಂದ್ ಮಾಡಕ್ಕೆ ನಷ್ಟ ಆಯ್ತಾ ಏನು? ಇದು ನಿಮ್ಮ ಏನ್ ಬೆಳೀತಾರೆ ಹೆಚ್ಚು ನಿಮ್ಮ ಭಾಗದಲ್ಲಿ? ಮಾರ್ಕೆಟಿಂಗ್ ಲಿಂಕ್ ಅಂತ ಮಾಡಬೇಕು. ಈಗ ನಮ್ಮಲ್ಲಿ ಏನಿದ್ದಾರೆ, ಈಗ ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಈ FPOs ಇರ್ತಾರೆ, ಫೆಡರೇಷನ್ಸ್ ಅಂತ ಇರ್ತಾರೆ. ನಿಮ್ಮಲ್ಲಿ ಇಂಥ ಪದಾರ್ಥ ಈಗ ಈಗ ನೀವು ದಿನನಿತ್ಯ ಎಷ್ಟು ಮಾಡ್ತೀರಿ? ದಿನ 1100 ರೇಟ್ ಮಾಡ್ತೀವಿ. 1000 ರೇಟ್ ಮಾಡ್ತೀವಿ. 1100 ಇಬ್ರು ಲೇಬರ್ ಬರ್ತಾರೆ. ನಾವು 4 ಜನ ಕಲ್ತು ಮಾಡ್ತೀವಿ. ನೋಡಿ, ನಾವು ಇದು ಅದು ನಮ್ಮಲ್ಲಿ ಸಕ್ಸಸ್ ಸ್ಟೋರಿ ಅಂತಾರೆ, ಯಶೋಗಾಥೆ ಅಂತೀವಿ. ಇವ್ರು ನಮ್ಮ ಊರವರೇ, ನಮ್ಮವರೇ, ನಿಮ್ಮವರೇ ಅಲ್ವಾ? ಅವ್ರು ಮಾಡ್ತಾ ಇದ್ದಾರೆ, ನಮ್ಗೆಲ್ಲ ಸಂತೋಷ. ಹಾಗಾಗಿ ಈಗ ಅವರಿಂದ ನಾವು ಏನ್ ಕಲ್ತು, ನಾವು ಹೊರಗಡೆಯಿಂದ ಅದನ್ನ ಕವರ್ ಮಾಡೋದು. ಈಗ ನಾವು ಉದಾಹರಣೆ ನೀರು ತಗೊಳ್ಳೋಣ. ಸೊ ನೀರನ್ನ ನಾವು ಹಾಗೆ ಕುಡಿಯೋದು ಆಗುತ್ತೆ. ಬಟ್ ಈಗ ನಾವೆಲ್ಲ ಈಗ ಕೂತ್ಕೊಂಡಿದ್ವಿ, ಈಗ ನಾವು ಕೈಗೆ ತಗೊಂಡು ಕುಡಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಅದೊಂದು ಸಾಧನ ಥರ ಅದನ್ನ ನಾವು ಒಂದು ಬಾಟಲ್ ಹಾಕ್ಕೊಳ್ಳೋದು, ಇಲ್ಲ ಗ್ಲಾಸಲ್ಲಿ ಹಾಕ್ಕೊಳ್ತೀವಿ. ಸಾಧನ ನಾವು ಜಸ್ಟ್ ಉದಾಹರಣೆ ಕೊಟ್ಟರೆ ಸಾಧನ ಆಹಾರ ಪದಾರ್ಥನ ನಾವು ಫಸ್ಟ್ ರಕ್ಷಣೆ ಮಾಡ್ತೀವಿ. ಈಗ ಉದಾಹರಣೆ ಈಗ ನಾವು ಆಹಾರ ಸಂಸ್ಕರಣೆ ಕುರಿತು ಮಾತಾಡ್ತಿದ್ದೀವಿ ಅಂದರೆ, ಸೊ ಅದೊಂದು ಫುಡ್ ಮೆಟೀರಿಯಲ್ ಬಗ್ಗೆ ಉದಾಹರಣೆ ತಗೊಳ್ಳೋಣ. ಈಗ ನೀವು ಬ್ರೆಡ್ ತಗೊಳ್ಳಿ. ಸೊ ಬ್ರೆಡ್ನ ನಾವು ಹಾಗೆ ಇಟ್ಟರೆ ಏನಾಗುತ್ತೆ, ಹೊರಗಡೆಯಿಂದ ಧೂಳೆಲ್ಲ ಬಂದಿರುತ್ತೆ, ಇದ್ರ ಮೇಲೆ ಇಟ್ಟು ತಿಂದಿದ್ರದ್ದು ಧೂಳೆಲ್ಲ ಅಂಟ್ಕೊಳ್ಳುತ್ತೆ. ಸೊ ಮತ್ತೆ ಅದನ್ನು ಹಾಗೆ ಭಾಳ ದಿನನೂ ಇಡೋಕ್ಕಾಗಲ್ಲ. ಹೊರಗಡೆ ಹಂಗೆ ಇಟ್ಬಿಟ್ರೆ ಒಂದು ದಿನಕ್ಕೆ ಅದು ಗಟ್ಟಿಯಾಗೋಗುತ್ತೆ. ಸೊ ಆ ಥರ ಹಾಗಾಗಿ ನಾವು ಫಸ್ಟ್ ಅದನ್ನ ರಕ್ಷಣೆ ಮಾಡೋದು. ಯಾವುದರಿಂದ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ, ಅದು ಬಿಸಿಲಾಗಿರ್ಬೋದು, ಬಿಸಿ ಗಾಳಿ ಆಗಿರ್ಬೋದು, ಅಥವಾ ತೇವಾಂಶ. ಸೊ ಬ್ರೆಡ್ಡಿನ ಮೇಲೆ ನೀರು ಬಿದ್ದರೆ 1-2 ದಿನಕ್ಕೆ ಮತ್ತೆ ಫಂಗಸ್ ಬೆಳೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಹಾಗಾಗಿ ಈ ಪ್ಯಾಕೇಜಿಂಗ್ ಮೆಟೀರಿಯಲ್ ಅನ್ನೋದು ಸೊ ಮೊದಲನೇದಾಗಿ ಆಹಾರ ಪದಾರ್ಥಕ್ಕೆ ರಕ್ಷಣೆ ಕೊಡೋದು. ಸೊ ನಂತರ ಸಂಗ್ರಹಣೆ ಮಾಡಬೇಕು. ಈಗ ಎಷ್ಟೊಂದು ಕಾಳುಗಳಿದೆ, ಸೊ ಅದನ್ನು ನಾವು ಫಸ್ಟು ಚೀಲದಲ್ಲಿ ಹಾಕ್ತೀವಿ. ಅವಾಗ ಸಂಗ್ರಹಣೆ ಮಾಡಬೇಕು. ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡು ಹೋಗ್ಬೇಕಂದ್ರೆ ಸೊ ಒಂದು ಪುಟ್ಟಿಲಿ ಎಷ್ಟೊತ್ತು ಅಂತ ತೊಗೊಂಡು ಹೋಗ್ಬೇಕು. ಸೊ ಚೀಲದಲ್ಲಿ ಆ ಥರ ತೊಗೊಂಡೋದ್ರೆ ಸೊ ಅದನ್ನು ಫಸ್ಟ್ ಸಂಗ್ರಹಣೆ ಮಾಡಬೇಕು. ನೆಕ್ಸ್ಟು ಸಾಗಾಣಿಕೆ ಮಾಡಬೇಕು. ಈಗ ಇಲ್ಲಿ ರೈತರು ಬೆಳೆದಿರ್ತಾರೆ ಹೊಲದಲ್ಲಿ, ಅದನ್ನೆಲ್ಲ ತುಂಬಿ ಚೀಲಗಳಿಗೆ ಹಾಕಿ, ಸೊ ನಂತರ ಅದನ್ನ ಕೆಲವರು ಮಾರುಕಟ್ಟೆಗೆ ತೊಗೊಂಡೋಗ್ತಾರೆ, ಇನ್ನು ಕೆಲವು ಇಂಡಸ್ಟ್ರೀಸ್ ತೊಗೊಂಡೋಗ್ತಾರೆ, ಇನ್ನು ಗೋಡಾನಲ್ಲಿ ಇಡ್ತಾರೆ. ಸೊ ಆ ಥರ ಒಂದು ಸಾಗಾಣಿಕೆ ಮಾಡೋಕ್ಕೂ ಕೂಡ ಪ್ಯಾಕೇಜಿಂಗ್ ಮೆಟೀರಿಯಲ್ ಬೇಕಾಗುತ್ತೆ. ಸೊ ಮತ್ತೆ ಮಾರಾಟಕ್ಕೆ ಅನುಕೂಲವಾಗುವಂತೆ ಮುಚ್ಚಿಡುವ ಪ್ರಕ್ರಿಯೆ ನಾವು ಪ್ಯಾಕೇಜಿಂಗ್ ಅಂತ ಕರಿತೀವಿ.
ಸೊ ಅರ್ಥ ಆಗಿದ್ದೆಲ್ಲ ಪ್ಯಾಕೇಜಿಂಗ್ ನಾವು ಯಾಕೆ ಮಾಡಬೇಕು ಅಂತ. ಸೊ ಮೊದಲನೇದಾಗಿ ಅದನ್ನ ನಮ್ಮ ಸುತ್ತಮುತ್ತಲಿನ ವಾತಾವರಣ ಅಥವಾ ಟೆಂಪ್ರೇಚರ್ ಅಥವಾ ತುಂಬ ಕೋಲ್ಡ್, ಸೊ ಈ ಥರ ಈ ಗಾಳಿ ಬೆಳಕೋದ್ರಿಂದ ಫಸ್ಟ್ ಸಂರಕ್ಷಣೆ ಮಾಡಬೇಕು. ಯಾಕೆ ಸಂರಕ್ಷಣೆ ಮಾಡಬೇಕಂದ್ರೆ ಅದನ್ನ ಕೆಡಲಾರ್ದಂಗೆ ನೋಡ್ಕೋಬೇಕು. ಹಂಗೆ ಕೆಡಲಾರ್ದಂಗೆ ನೋಡ್ಕೊಂಡಾಗ ಅದಕ್ಕೆ ನಾವು ಜೀವಿತಾವಧಿನ ಜಾಸ್ತಿ ಮಾಡ್ಬೋದು. ಈಗ ಹೊರಗಡೆ ಇಟ್ಟಂಥ ಒಂದು ಬ್ರೆಡ್ ನೋಡಿ, ಒಂದು ಪ್ಯಾಕೆಟ್ ಇಟ್ಟಂಥ ಬ್ರೆಡ್ ನೋಡಿ, ಸೊ ಅದಕ್ಕೆ ಒಳಗಡೆಯಿಂದ ಎಷ್ಟೊಂದು ಗಾಳಿ ಬೆಳಕಿಂದ ಧೂಳಿಂದ ಸೊ ಅದು ಬೇಗ ಹಾಳಾಗುತ್ತೆ. ಅದೇ ಒಂದು ಕವರಲ್ಲಿ ಇದ್ರೆ ಅದು ಜಾಸ್ತಿ ದಿನಗಳವರೆಗೂ ಬರುತ್ತೆ.